ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಇಂಟ್ರಾಡೇ ಎಸ್ಪೆಷಲಿ ಇಂಟ್ರಾಡೇ ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆಸ್ ಎ ಬಿಗಿನರ್ ಆಗಿ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗಬೇಕು ಅಂದ್ರೆ, ಇಲ್ಲ ಇವನ್ ಇಂಟ್ರಾಡೇ ನೀವು ಟ್ರೇಡಿಂಗ್ ಆಪ್ಷನ್ಸ್ ಟ್ರೇಡಿಂಗ್ ಆಗಲಿ, ಇಲ್ಲ ಲೈಕ್ ಆಪ್ಷನ್ ಬೈಯಿಂಗ್, ಇಲ್ಲಾಂದ್ರೆ ನೀವು ಇಂಟ್ರಾಡೇ ಏನಾದ್ರು ಫ್ಯೂಚರ್ ಏನಾದ್ರು ಮಾಡಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಮನಿ ಮ್ಯಾನೇಜ್ಮೆಂಟ್ನ ಹೆಂಗೆ ಫಾಲೋ ಮಾಡಬೇಕು, ಎಷ್ಟು ರಿಸ್ಕ್ ರಿವಾರ್ಡ್ ನೀವು ಇಟ್ಕೋಬೇಕು, ಅದರಿಂದ ನಿಮಗೆ ಎಷ್ಟು ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಬೇಕು, ಅದರಿಂದ ಸೈಕಾಲಜಿ ಏನು, ಪ್ಲಸ್ ಅದರಿಂದ ನಿಮಗೆ ಹೆಂಗೆ ಯೂಸ್ಫುಲ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂದ್ರೆ, ತುಂಬಾ ಜನಕ್ಕೆ ಸ್ಕಿಲ್ಸ್ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಸೆಟಪ್ಸ್ ಇರುತ್ತೆ. ಒಂದು 5-6 ಸೆಟಪ್ಸ್ ಅವರು ಕಲ್ತಿರ್ತಾರೆ. ಲೈಕ್ RSI ಆಗಿರ್ಬೋದು, ಲೈಕ್ 5 EMA ಆಗಿರ್ಬೋದು. ತುಂಬಾ ಜನ ತುಂಬಾ ತರ ಸೆಟಪ್ಸ್ ಕಲ್ತಿರ್ತಾರೆ. ಮೇನ್ ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ನೀವು ಸಸ್ಟೈನ್ ಆಗ್ಬೇಕಾದ್ರೆ ಮನಿ ಮ್ಯಾನೇಜ್ಮೆಂಟ್. ಓಕೆನಾ, ಮನಿ ಮ್ಯಾನೇಜ್ಮೆಂಟ್ ಏನಾದ್ರು ನಿಮ್ಗೆ ಕರೆಕ್ಟಾಗಿ ನೀವು ಕಲಿತು ಅಂದ್ರೆ ಆಬ್ವಿಯಸ್ಲಿ ಲಾಂಗ್ ಟರ್ಮ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನು ಆಗ್ಬೋದು, ಪ್ಲಸ್ ಒಳ್ಳೆ ಅಮೌಂಟ್ ಕೂಡ ಅರ್ನ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಇವಾಗ ಕಂಪ್ಲೀಟ್ ಆಗಿ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ನಾನು ಹೆಂಗೆ ಪ್ಲಸ್ ಮನಿ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡ್ತೀನಿ, ಇಂಟ್ರಾಡೇಲಿ ಎಷ್ಟು ರಿಸ್ಕ್ ರಿವಾರ್ಡ್ ಇರುತ್ತೆ, ಪ್ಲಸ್ ಫಸ್ಟ್ ಬಿಗಿನರ್ ಬಂದಾಗ ನೀವು ಹೆಂಗೆ ಯಾವುದೇ ಥರ ತಪ್ಪು ಮಾಡ್ತೀರಾ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಈ ವಿಡಿಯೋ ಏನಾರ ಫಸ್ಟ್ ಟೈಮ್ ಯಾರು ನೋಡ್ತಾರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಅಟೆಂಡೆನ್ಸ್ ಇರುತ್ತೆ, ಅದನ್ನ ಅಟೆಂಡೆನ್ಸ್ ಹಾಕಿ ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನಾರ ಈ ವಿಡಿಯೋ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿದ್ದೆ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಥಿಂಗ್, ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಓಕೆನಾ, ನೀವು ತುಂಬಾ ಜನ ಕೇಳ್ಬೋದು ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇರ್ತಿಲ್ಲ. ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ. ಮನಿ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಇವಾಗ ಏನ್ ನಿಮ್ದು ಟ್ರೇಡಿಂಗ್ ಕ್ಯಾಪಿಟಲ್ ಇರುತ್ತೆ, ಕಂಪ್ಲೀಟ್ ಟ್ರೇಡಿಂಗ್ ಕ್ಯಾಪಿಟಲ್, ಅದು 1 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, ಯಾವುದೇ ತರ ಆಗಿರ್ಬೋದು, ಆ ಮನಿನ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಾ. ಓಕೆನಾ, ರಿಸ್ಕ್ ರಿವಾರ್ಡ್ ಎಷ್ಟಿರುತ್ತೆ ನಿಮ್ದು, ಎಷ್ಟು ಟಾರ್ಗೆಟ್ನ ನೀವು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ವಿತ್ ದ ಹೆಲ್ಪ್ ಆಫ್ ಸ್ಟ್ರಾಟಜೀಸ್, ಯಾವುದೇ ಸ್ಟ್ರಾಟಜಿ ಯೂಸ್ ಮಾಡಿ, ಇಲ್ಲ ಯಾವುದೇ ಸೆಟಪ್ಸ್ನ ಯೂಸ್ ಮಾಡಿ, ಅದನ್ನೆಲ್ಲ ಯೂಸ್ ಮಾಡಿ ನಿಮ್ಮ ಅಮೌಂಟ್ ಏನಿದೆ ನಿಮ್ಮ ಮನಿನ ಹೆಂಗೆ ಗ್ರೋ ಮಾಡ್ತೀರಾ, ಪ್ಲಸ್ ಎಷ್ಟು ಲಾಸ್ ಆದ್ರೆ ನಾನು ಕಟ್ ಮಾಡ್ತೀನಿ, ಎಷ್ಟು ಪ್ರಾಫಿಟ್ ಆದ್ರೆ ಎಕ್ಸಿಟ್ ಆಗ್ತೀನಿ ಅಂತ ಈ ಕಂಪ್ಲೀಟ್ ಇದು ಏನು ಮ್ಯಾನೇಜ್ ಮಾಡ್ತೀರಾ ಅದನ್ನ ನಾವು ಮನಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆದ್ರೆ ತುಂಬಾ ಜನ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಏನ್ ಅವ್ರದ್ದು ಕ್ಯಾಪಿಟಲ್ ಇರುತ್ತೆ, ಅದು ಎಷ್ಟಾದ ಕ್ಯಾಪಿಟಲ್ ಇರ್ಬೋದು, ಆ ಕ್ಯಾಪಿಟಲ್ ಮೇಲೆ ಅವ್ರು ಏನು ರಿಸ್ಕ್ ತಗೋತಾರೆ, ಎಷ್ಟು % ರಿಸ್ಕ್ ತಗೋತಾರೆ, ಅದನ್ನ ಅವರು ಮನಿ ಮ್ಯಾನೇಜ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದು ತಪ್ಪಾಗುತ್ತೆ. ಏನಕ್ಕೆ ಅಂದ್ರೆ ನಿಮ್ದು ಟೋಟಲ್ ಅಮೌಂಟ್ ಅಲ್ಲಿ ನೀವು ಏನಾದ್ರು ರಿಸ್ಕ್ ಇಷ್ಟು ಪರ್ಸೆಂಟ್ ಅಂದ್ರೆ ಖಂಡಿತ ನೀವು ಗ್ರೋ ಆಗಕ್ಕೆ ಆಗೋದಿಲ್ಲ. ಇವಾಗ ನಿಮ್ಮ ಹತ್ರ 1 ಲಕ್ಷ ಇರುತ್ತೆ, ಇಲ್ಲ 2 ಲಕ್ಷ ಇರುತ್ತೆ, ಏನ್ ನಿಮ್ದು 2% 3% ದಿನಕ್ಕೆ 2000 3000 ಅಂತ ಅಂದ್ರೆ ಅದು ನಿಮ್ದು ಒಂದು ಸ್ಪೈಕ್ ಅಲ್ಲಿ ಇಲ್ಲಾಂದ್ರೆ ಒಂದು SL ಅಲ್ಲೇ ನಿಮ್ಗೆ ಕಂಪ್ಲೀಟ್ ಲಾಸ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಏನ್ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಿಗಿನರ್ ಏನ್ ತಪ್ಪು ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ 2 ಲಕ್ಷ ಇರುತ್ತೆ, 2 ಲಕ್ಷ ಏನ್ ಮಾಡ್ತಾನೆ ಅಂದ್ರೆ ಬಿಗಿನರ್ಸ್ ಕಂಪ್ಲೀಟ್ ಆ ಅಮೌಂಟ್ ನ ತಗೊಂಡು ಡಿಮೆಟ್ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಡಿಮೆಟ್ ಅಕೌಂಟ್ಗೆ ಹಾಕಿ ಇವ್ರು ಎಲ್ಲ ಕೇಳಿರ್ತಾರಲ್ವಾ, ಇಷ್ಟು % ಮಾತ್ರ ರಿಸ್ಕ್ ತಗೋಬೇಕು, ಡೈಲಿ ಇಷ್ಟು % ಇಲ್ಲಾಂದ್ರೆ ಯಾವ್ದಾರ ಬುಕ್ಕಲ್ಲಿ ಓದಿರ್ತಾರೆ 1% 2% 3% ಅಂತ ಹೇಳಿರ್ತಾರಲ್ವಾ, ಅದನ್ನೇ ಇವರು ಫಾಲೋ ಮಾಡಕ್ ಬರ್ತಾರೆ. ಡೈಲಿ ಏನ್ 3% ಅಂತ ರಿಸ್ಕ್ ಇರುತ್ತೆ, ಅರೌಂಡ್ 3000 ಇಲ್ಲ 4000 ಅಂತ ಲೆಕ್ಕ ಮಾಡಿ. ಓಕೆನಾ, 4000 ಅಲ್ಲಿ ಫಸ್ಟ್ ಒಂದು 2 ಟ್ರೇಡ್ ಅಲ್ಲಿ ಅವ್ರದ್ದು 2000 ಲಾಸ್ ಆಯ್ತು ಅಂದ್ರೆ ಮೇನು 3ನೇ ಟ್ರೇಡ್ ತಗೋಬೇಕಾದ್ರೆ ಅವ್ರಿಗೆ ಮೇನು ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ಅವ್ರ ಏನ್ ತಲೆಯಲ್ಲಿ ಇರುತ್ತೆ ಅಂತಾರೆ, ಇವಾಗ ಏನ್ ಲಾಸ್ ಆಗಿದೆ ಕಂಪ್ಲೀಟ್ ಪ್ರೀವಿಯಸ್ 2 SL ಏನ್ ಹಿಟ್ ಆಗಿದೆ ಅದನ್ನ ನಾನು ಲಾಸ್ ರಿಕವರಿ ಮಾಡ್ಲೋ, ಇಲ್ಲಾಂದ್ರೆ ಜಸ್ಟ್ ಬ್ರೇಕ್ ಇವನ್ ಅಲ್ಲಿ ನಾನು ಎಕ್ಸಿಟ್ ಆಗ್ಲೋ ಅಂತ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಓಕೆನಾ, ಅದರಲ್ಲೇ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರನೇ ಹೇಳೋದು, ನಮ್ದು ಇಂಟ್ರಾಡೇ ರಿಸ್ಕ್ ರಿವಾರ್ಡ್ ನಾವು ಫಾಲೋ ಮಾಡಬೇಕು. ಓಕೆ, ನಿಮ್ದು ಕಂಪ್ಲೀಟ್ ಕ್ಯಾಪಿಟಲ್ ಮೇಲಲ್ಲ, ಇಂಟ್ರಾಡೇ ಏನ್ ರಿಸ್ಕ್ ರಿವಾರ್ಡ್ ಇರುತ್ತೆ ಅದನ್ನ ನಾವು ಕಂಪ್ಲೀಟ್ ಆಗಿ ಫಾಲೋ ಮಾಡಬೇಕು. ಇನ್ನೊಂದು, ಏನ್ ನೀವು 2 ಲಕ್ಷ ಇರುತ್ತೆ, ದಯವಿಟ್ಟು 2 ಲಕ್ಷ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋದನ್ನ ಟ್ರೇಡಿಂಗ್ ಅಕೌಂಟ್ ಹಾಕೊಳಕ್ ಹೋಗ್ಬಾರ್ದು. ಓಕೆನಾ, ಬಿಗಿನರ್ಸ್ ಮಾಡೋ ತಪ್ಪು ನಾನು ಹೇಳ್ತಾ ಇರೋದು. ಅದ್ರಲ್ಲಿ ನೀವು ಜಸ್ಟ್ 50,000 ಇಲ್ಲ 40,000 ಕ್ಯಾಪಿಟಲ್ ಆಗ್ತು ಅಂದ್ರೆ ಅದ್ರ ಮೇಲೆ ನೀವು ಏನ್ 3% ಇಲ್ಲ 4% ರಿಸ್ಕ್ ಇರುತ್ತೆ ಅದು ತಗೋಬೇಕು. ಫಾರ್ ಎಕ್ಸಾಂಪಲ್ ಆ 3% ರಿಸ್ಕ್ ಏನಾರ ಕಂಪ್ಲೀಟ್ ಆಯ್ತು, 4,000 5,000 ಲಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಟ್ರೇಡ್ ತಗೋಬೇಕಾದ್ರೆ ಒಂದು ಮಾರ್ಜಿನ್ ನಿಮ್ಗೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಅಡ್ಡ ಮನಿ ಆಗಿರ್ಬೋದು, ಇಲ್ಲ ಇಂದ ಮನಿ, ಔಟ್ ಆಫ್ ದ ಮನಿ ಆಗಿರ್ಬೋದು. ಇವಾಗ ವಿಕ್ಸ್ ಜಾಸ್ತಿ ಇರೋ ಕಾರಣಕ್ಕೆ ಸ್ವಲ್ಪ ಪ್ರೀಮಿಯಂ ಕೂಡ ಜಾಸ್ತಿ ಇರುತ್ತೆ. ಓಕೆನಾ, ಆವಾಗ ಏನ್ 6,000 7,000 ಲಾಸ್ ಆಗಿರುತ್ತೆ, ನಿಮ್ದು ಏನ್ ರಿಸ್ಕ್ ಪರ್ ಡೇ ಇಟ್ಟಿರ್ತೀರಾ, ಲಾಸ್ ಆಗಿದ ತಕ್ಷಣ ನೆಕ್ಸ್ಟ್ ಟ್ರೇಡ್ ಓಕೆನಾ 4ನೇ ತಗೊಳಕ್ ಹೋಗ್ಬೇಕಾದ್ರೆ ಒಂದು ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ, ಪ್ಲಸ್ ಬ್ರೋಕರ್ ನಿಮ್ಗೆ ಅಲೋ ಕೂಡ ಮಾಡೋದಿಲ್ಲ ಇಂಟ್ರಾಡೇಲಿ ಟ್ರೇಡ್ ಮಾಡಕ್ಕೆ. ಏನಕ್ಕೆ ಅಮೌಂಟ್ ನೀವು ಡಿಮೆಟ್ ಅಕೌಂಟ್ ಅಲ್ಲಿ ಇರೋದಿಲ್ಲ. ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ನಿಮ್ದು ಕ್ಯಾಪಿಟಲ್ ನ ಸೇವ್ ಮಾಡಕ್ಕೆ. ಓಕೆನಾ, ಅರೆ ಬಿಗಿನರ್ಸ್ ಹಂಗ್ ಮಾಡಲ್ಲ, ಕಂಪ್ಲೀಟ್ ಅಮೌಂಟ್ ನ ತಗೊಬಂದ್ ಹಾಕಿ ಅದ್ರ ಮೇಲೆ ಇಷ್ಟು ರಿಸ್ಕ್ ನಾನು ತಗೋತೀನಿ, ಇಷ್ಟು ರಿವಾರ್ಡ್ ನಂಗೆ ಬೇಕು ಅಂತ ಫಾಲೋ ಮಾಡ್ತಾರೆ.
ಅದು ತಪ್ಪಾಗುತ್ತೆ. ಅದಕ್ಕೆ ಅದರಿಂದ ನೀವು ಈಚೆ ಬರಬೇಕು ಅಂದ್ರೆ ಏನ್ ಫಾಲೋ ಮಾಡಬೇಕು ಅಂದ್ರೆ ಮೇಯ್ನು ಕಂಪ್ಲೀಟ್ ಅಮೌಂಟ್ನ ಹಾಕಕ್ ಹೋಗ್ಬಾರ್ದು. ಅದ್ರಲ್ಲಿ ಏನ್ ನೀವು 50% ಇರುತ್ತೆ ಫಸ್ಟ್ ಡಿಮ್ಯಾಟ್ ಅಕೌಂಟ್ ಹಾಕೊಳ್ಳಿ, ಓಕೆನಾ. ಅದಾದ್ಮೇಲೆ ಫಸ್ಟ್ 2S ಅಲ್ಲಿ ಏನ್ ಇಟ್ಟಾಗುತ್ತೆ, ನಿಮ್ದು ಏನ್ ಕ್ಯಾಪಿಟಲ್ ರಿಸ್ಕ್ ಇರುತ್ತೆ ಅದು ರಿಸ್ಕ್ ನೀವು ಏನ್ ಕಟ್ ಆಗಿದ ತಕ್ಷಣ, ಫಾರ್ ಎಕ್ಸಾಂಪಲ್ 3000 ಅಂತ ಏನ್ ಅನ್ಕೊಂಡಿರ್ತಾರೋ ಆ SL ಇಟ್ಟಾಯ್ತು, ಇಲ್ಲಾಂದ್ರೆ ಅಷ್ಟು ಅಮೌಂಟ್ ಲಾಸ್ ಆಗಿತ್ತು ಅಂದ್ರೆ ದಯವಿಟ್ಟು ಅವತ್ತಿನ ದಿನ ಟ್ರೇಡ್ ಮಾಡೋದು ನಿಲ್ಸ್ಬಿಡಿ, ಓಕೆನಾ. ಇವನ್ ಮಾರ್ಕೆಟ್ ನಿಮ್ಗೆ 1000 ಪಾಯಿಂಟ್ ಮೇಲೆ ಹೋಗ್ಲಿ, ಇಲ್ಲ 1000 ಪಾಯಿಂಟ್ ನಿಮ್ಗೆ ಕೆಳಗಡೆ ಬರಲಿ, ಒಂದು 10 ಇಲ್ಲ 20 ಆಪರ್ಚುನಿಟಿ ಸಿಗ್ಬೋದು, ಆದ್ರೂ ಕೂಡ ದಯವಿಟ್ಟು ಇಂಟ್ರಾಡೇಲಿ ಆ ರಿಸ್ಕ್ ಆಗಿದ ತಕ್ಷಣ ಮಾಡಕ್ ಹೋಗ್ಬಾರ್ದು. ಒಂದಿನ ನೀವು ಮಾಡ್ತು 2 ದಿನ ನೀವು ಮಾಡ್ತು ಅಂದ್ರೆ ವಾಪಸ್ ಅದೇ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಹಂಗೆ ಇತ್ತು, ಓಕೆನಾ. ಏನ್ ರಿಸ್ಕ್ ನಂದಿತ್ತು ಅದು ಕಟ್ ಆದ್ಮೇಲೂ ನಾನು ಮಾರ್ಕೆಟ್ ಮೂವ್ ಆಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ ಅಂದ್ರೆ 1-2 ಟ್ರೇಡ್ ತಗೋಬಿಡುವೆ. ಅವತ್ತಿನ ದಿನ ಪ್ರಾಫಿಟ್ ಆಗೋದು, 2-3 ದಿನನೂ ಪ್ರಾಫಿಟ್ ಆಗ್ಬಿಡೋದು ಎಕ್ಸ್ಟ್ರಾ. ಬಟ್ ಅದು ಆ ಹ್ಯಾಬಿಟ್ ಏನಿರುತ್ತೆ ಅದು ಕಂಟಿನ್ಯೂ ಆಗಿರೋದು. 2 days ಅಲ್ಲಿ ಏನ್ ನಾನು ಲಾಸ್ ಮಾಡಿ ಪ್ರಾಫಿಟ್ ಮಾಡ್ಕೊಬಿಟ್ಟಿರ್ತೀನಿ, ವಾಪಸ್ ನನಗೆ ನೆಕ್ಸ್ಟ್ ವೀಕ್ ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಏನ್ ಟ್ರೇಡ್ ಮಾಡ್ಬೇಕು, ವಾಪಸ್ ಲಾಸ್ ಆಗಿದ ತಕ್ಷಣ ಇನ್ನೊಂದ್ಸಲ ಟ್ರೇಡ್ ತಗೋಬಿಡೋದು. ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಆಗೋದೇ ಓವರ್ ಟ್ರೇಡಿಂಗ್ ಶುರು ಆಗುತ್ತೆ. ನಿಮ್ ರಿಸ್ಕ್ ಮುಗಿದ್ಮೇಲೆ ಎದ್ದು ಹೋಗ್ತಾ ಇರಬೇಕು, ಸಿಸ್ಟಮ್ ಮುಂದೆ ಕೂತ್ಕೋಬಾರ್ದು. ಮಾರ್ಕೆಟ್ ಹೇಳಿದ್ನಲ್ವ ಎಷ್ಟೇ ಮೂವ್ ಆಗ್ಲಿ, ಅದನ್ನ ಮಾಡ್ಲಿಲ್ಲ ಅಂದ್ರೆ ಮೇಯ್ನು ನಿಮ್ದು ಓವರ್ ಟ್ರೇಡಿಂಗ್ ಶುರು ಆಗುತ್ತೆ. ಓವರ್ ಟ್ರೇಡಿಂಗ್ ಇಂದ ನೆಕ್ಸ್ಟ್ ನಿಮ್ಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಕನ್ಫ್ಯೂಷನ್ ಆಮೇಲೆ ನಿಮ್ಗೆ ಮೇಯ್ನು ಕಾನ್ಫಿಡೆಂಟು, ನಿಮ್ದು ಏನ್ ನಿಮ್ ಕಾನ್ಫಿಡೆಂಟ್ ಇರುತ್ತೆ ಆಬ್ವಿಯಸ್ಲಿ ಕೆಳಗೆ ಹೋಗುತ್ತೆ. ಈ 3 ಏನಾರ ಮಾರ್ಕೆಟ್ ಅಲ್ಲಿ ನೀವು ಬಂತು ಅಂದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ನೀವು ಸಕ್ಸಸ್ ಆಗೋದಿಲ್ಲ, ಅಮೌಂಟು ಕೂಡ ಅರ್ನ್ ಮಾಡಕ್ ಆಗೋದಿಲ್ಲ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ದು ಏನ್ ಮನಿ ಮ್ಯಾನೇಜ್ಮೆಂಟ್ ರಿಸ್ಕ್ ಇರುತ್ತೆ ಅಷ್ಟು ಕಟ್ ಆಗಿದ ತಕ್ಷಣ ದಯವಿಟ್ಟು ಅವತ್ತಿನ ದಿನ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಇವಾಗ ಮಾರ್ಕೆಟ್ ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಅವತ್ತಿನ ದಿನ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಇದೇ ತರ ನೀವು ಕಂಟಿನ್ಯೂಸ್ 1 ಮಂತ್ ಏನಾರ ಫಾಲೋ ಮಾಡ್ತು ಅಂದ್ರೆ, ಇವಾಗ 1000 ಫಾರ್ ಎಕ್ಸಾಂಪಲ್ 1000 ರೂಪೀಸ್ ನಾನು ಕಲ್ಕೊಳಕ್ ಡೈಲಿ ರೆಡಿ ಇದೀನಿ ಅಂತ ಅನ್ಕೊಳ್ಳಿ. 2 SL 500 600 400 SL ಇಟ್ಟಿರ್ತೀರಾ, ಅದೆಲ್ಲ ಕಟ್ ಆಯ್ತು, SL ಇಟ್ಟಾಯ್ತು ಅಂದ್ರೆ ದಯವಿಟ್ಟು ಇವನ್ ನೀವು 9:30 ಒಳಗೇನೆ ಇಲ್ಲಾಂದ್ರೆ 10:30 ಇಲ್ಲ ಫಸ್ಟ್ ಹಾಫ್ ಅಲ್ಲೇ SL ಇಟ್ಟಾಯ್ತು ಅಂದ್ರೆ ದಯವಿಟ್ಟು ಸೆಕೆಂಡ್ ಹಾಫ್ ತನಕ ವೇಟ್ ಮಾಡಕ್ ಹೋಗ್ಬೇಡಿ, ಓಕೆನಾ. ಅವತ್ತಿನ ದಿನ ಕ್ಲೋಸ್ ಮಾಡಿ ವಾಪಸ್ ನಾಳೆ ಪ್ಲಾನ್ ಮಾಡ್ಕೊಳ್ಳಿ. ವಾಪಸ್ ಏನಾರ ನೀವು ಮಾಡ್ತು ಅಂದ್ರೆ ಇಲ್ಲ ಓವರ್ ಟ್ರೇಡ್ ಏನಾರ ವಾಪಸ್ ಟ್ರೇಡ್ ತಗೋತು ಅಂದ್ರೆ ಒಂದು ಓವರ್ ಟ್ರೇಡಿಂಗ್ ಶುರು ಆಗುತ್ತೆ. ಅಲ್ಲಿಂದ ಕಂಪ್ಲೀಟ್ ಕ್ಯಾಪಿಟಲ್ ನಿಮ್ದು ವೈಪ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಜನ ನಾನು ಕೇಳ್ದಂಗೆ ಅವರು ಇದೇ ತರ 1 ಲಕ್ಷದಿಂದ ಲೈಕ್ 2 ಲಕ್ಷ ಒಂದೊಂದ್ಸಲ ಓವರ್ ಟ್ರೇಡ್ ಮಾಡಿ ಏನಾರೋ ಒಂದ್ ಮಾಡಿರ್ತಾರೆ. ಬಟ್ ಆ ಮಾರ್ಕೆಟ್ ನೆಕ್ಸ್ಟ್ ಮಂತ್ ಅಲ್ಲೂ ಹಂಗೆ ಇರೋದಿಲ್ಲ. ಈ ಮಂತ್ ಅಲ್ಲಿ ಏನೋ ನಿಮ್ದು ಮಾರ್ಕೆಟ್ ಎಲ್ಲೋ ಮೇಲ್ ಅಪ್ ಸೈಡ್ ಡೌನ್ ಸೈಡ್ ಹೋಗ್ಬೇಕಾರೆ ಹೆಂಗೋ ನಿಮ್ದು ಅಮೌಂಟ್ ಅರ್ನ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ವೀಕು ನಿಮ್ದು ಮೈಂಡ್ ಅಲ್ಲಿ ಅದೇ ಬರುತ್ತೆ, ವಾಪಸ್ ನೆಕ್ಸ್ಟ್ ವೀಕು ಹಿಂಗೆ ಮಾರ್ಕೆಟ್ ಹೋಗ್ಬೋದು, ವಾಪಸ್ ಹಿಂಗೆ ನಾನು ಟ್ರೇಡ್ ತಗೋಬಿಡೋದ, ಕ್ವಾಂಟಿಟಿ ಜಾಸ್ತಿ ಮಾಡ್ಬಿಡೋದ. ಅದೊಂದು ಪ್ರಾಬ್ಲಮ್ ಬಿಗಿನರ್ಸು. ಪ್ರಾಫಿಟ್ ಆಗಿದ ತಕ್ಷಣ 3 ಪ್ರಾಫಿಟ್ 4 ಪ್ರಾಫಿಟ್ ಆಗಿದ ತಕ್ಷಣ ಕ್ವಾಂಟಿಟಿ ಜಾಸ್ತಿ ಮಾಡೋದು, 2 ಲಾಟ್ ಮಾಡೋದನ್ನ 10 ಲಾಟ್ಗೆ ಜಾಸ್ತಿ ಮಾಡ್ಬಿಡೋದು, ಇಲ್ಲಾಂದ್ರೆ 10 ಲಾಟಿಂದ 20 ಲಾಟ್ ಜಾಸ್ತಿ ಮಾಡ್ಬಿಡೋದು. ಅಲ್ಲಿ ನಿಮ್ಗೆ ಎಲ್ಲಿ SL ಇಡ್ಬೇಕು ಅಂದ್ರೆ ಮನಿ ಮ್ಯಾನೇಜ್ಮೆಂಟೇ ಗೊತ್ತಿರಲ್ಲ. 2 ಲಾಟಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ, 10 ಲಾಟಲ್ಲಿ ಹೆಂಗ್ ಇಡ್ತೀರಾ, ನಿಮ್ದು ಒಂದು ಸ್ಪೈಕ್ ಅಲ್ಲೇ ನಿಮ್ದು SL ಇಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದ್ರೆ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡ್ಕೊ ಬಂದ್ರೆ ಮನಿ ಮ್ಯಾನೇಜ್ಮೆಂಟ್ ನಿಮ್ದು ಹೆಂಗಿರ್ಬೇಕು ಏನೇನ್ ಇರ್ಬೇಕು ಅಂತ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ನೀವು ಸಸ್ಟೈನ್ ಆಯ್ತೀರಾ. ಅದಕ್ಕೋಸ್ಕರನೇ ಫಸ್ಟ್ ಮನಿ ಮ್ಯಾನೇಜ್ಮೆಂಟ್ ಬರ್ಬೇಕು, ಫಸ್ಟ್ ಸೈಕಾಲಜಿ ಇರುತ್ತೆ, ಸೆಕೆಂಡು ಮನಿ ಮ್ಯಾನೇಜ್ಮೆಂಟ್. ಇದು ಫಾಲೋ ಮಾಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ನೀವು ಕೂಡ ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಏನೇನಿಲ್ಲದೆ ಆ ತಪ್ಪು ಮಾಡ್ತಾ ಇದೆ. ಯಾವಾಗ ತಪ್ಪನ್ನ ಐಡೆಂಟಿಫೈ ಮಾಡಿ ನಾನು ಒಂದು ಬುಕ್ಕಲ್ಲಿ ನಾನು ಡೈಲಿ ಬರೀತಾ ಇದ್ದೆ ಏನೇನ್ ತಪ್ಪಾಗಿತ್ತು ಅಂತ. ನೀವು ಹೇಳ್ಬೋದು ಅದೇನ್ ಚಿಕ್ಕ ಮಕ್ಳ ತರ ಬರೀತೀಯ ಅಂತ. ಮೇನ್ ಬರೋದು ಬರೆದ್ರೇನೆ ನಮ್ ತಲೆಗೆ ಹೋಗೋದು. ಬರೀ ತಲೆಯಲ್ಲಿದ್ರೆ ವಾಪಸ್ ನಾಳೆ ನಿಮ್ಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಅಲ್ಲೇ ಹೇಳ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ, ಓವರ್ ಟ್ರೇಡ್ ಮಾಡ್ತೀರಾ. ಏನ್ ನೀವು ಬುಕ್ಕಲ್ಲಿ ಬರ್ದಿದ್ರೆ ನಿಮ್ಗೊಂದು ತಲೆಯಲ್ಲಿ ಇರುತ್ತೆ, ಓ ನಾನು ಈ ತಪ್ಪು ಮಾಡಿದ್ದೆ ಹೋದ್ ವಾರ, ಈ ತಪ್ಪು ಮಾಡಿದೆ ಅಂತ ಅದು ಮೈಂಡ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಓವರ್ ಟ್ರೇಡ್ ಮಾಡಕ್ ಹೋಗ್ತೀರಾ ಇಲ್ಲ ಯಾವಾಗ ನೀವು ರೂಲ್ಸ್ ಬ್ರೇಕ್ ಮಾಡಕ್ ಹೋಗ್ತೀರಾ ಮೆಲ್ಲೂ ತಲೆಯಲ್ಲಿ ನಿಮ್ಗೆ ಬರುತ್ತೆ, ಅವಾಗ ನೀವು ಆಟೋಮೆಟಿಕ್ ಆಗಿ ಕಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಒಂದು ನೀವು ಬುಕ್ಕಲ್ಲಿ ಬರ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಓಕೆನಾ. ಐ ಹೋಪ್ ಈ 2024 ಅಲ್ಲಿ ಈ ಮನಿ ಮ್ಯಾನೇಜ್ಮೆಂಟ್ ನಾನು ಇವಾಗ ಏನ್ ಹೇಳಿದ್ರೆ ಇದನ್ನ ಫಾಲೋ ಮಾಡಿ ಮಾರ್ಕೆಟ್ ಅಲ್ಲಿ ನೀವು ಕೂಡ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಓಕೆನಾ. ಲೈಕ್ ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ, ಓಕೆನಾ. ಯಾರ್ಯಾರು ಇವಾಗ ಕಲಿಬೇಕು ಅಂತ ಇದ್ದಾರೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ, ಒಂದು 4 ಜನಕ್ಕೆ ಶೇರ್ ಮಾಡಿ. ಕಂಪ್ಲೀಟ್ ವಿಡಿಯೋ ನೀವು ಲಾಸ್ಟ್ ವರ್ಗು ಏನಾರು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಪ್ಲಸ್ ಈ ಚಾನಲ್ಗೆ ನಿಮ್ಮ ಅಟೆಂಡೆನ್ಸ್ ಏನಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ.